ಸೇವೆಯನ್ನ ಖಾಯಂಗೊಳಿಸಬೇಕು ಅಂತ ಆಗ್ರಹಿಸಿ ಅತಿಥಿ ಉಪನ್ಯಾಸಕರು ಬೆಳಗಾವಿ ಚಲೋವನ್ನ ಹಮ್ಮಿಕೊಂಡಿದ್ದಾರೆ. ನಾಳೆ ಬಾಗಲಕೋಟೆ ಅತಿಥಿ ಉಪನ್ಯಾಸಕರ ಸಂಘಟನೆಯಿಂದ ಬೆಳಗಾವಿ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಬಾಗಲಕೋಟೆ ನವನಗರದಲ್ಲಿ ಜಿಲ್ಲಾ ಅತಿಥಿ ಉಪನ್ಯಾಸಕರು ಸಭೆಯನ್ನ ಕೂಡ ಹಮ್ಮಿಕೊಂಡಿದ್ರು. ನಾಳೆ ಬೆಳಗಾವಿ ಸುವರ್ಣಸೌಧದ ಮುಂದೆ ಉಗ್ರ ಪ್ರತಿಭಟನೆಯನ್ನ ನಡೆಸುವುದಕ್ಕೆ ಅತಿಥಿ ಉಪನ್ಯಾಸಕರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಅತಿಥಿ ಉಪನ್ಯಾಸಕರ ಸಭೆಯಲ್ಲಿ ಜಿಲ್ಲೆಯ 600 ಶಿಕ್ಷಕರು ಕೂಡ ಭಾಗಿಯಾಗಿದ್ದರು. ಸೇವಾ ಭದ್ರತೆಯಾಗಿರಬಹುದು, ಉಪನ್ಯಾಸಕರ ಖಾಯಮಾತಿಗೆ ಆಗ್ರಹಿಸಿ ನಾಳೆ ಧರಣಿಯನ್ನು ನಡೆಸೋದಕ್ಕೆ ಇದೀಗ ಅತಿಥಿ ಉಪನ್ಯಾಸಕರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಒಳ್ಳೆ ಸಂದರ್ಭ, ಒಳ್ಳೆ ಫಲ ಬರುವಂತ ಸಂದರ್ಭ. ಚಳಿಗಾಲ ಅಧಿವೇಶನ ಪ್ರಾರಂಭವಾಗುತ್ತಿದ್ದಂತೆ ಇತ್ತ ಕಡೆ ಸರ್ಕಾರವನ್ನು ಸೆಳೆಯೋಸ್ಕರವಾಗಿ ಸಾಕಷ್ಟು ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕಾಗಿರ್ತಕ್ಕಂಥ ಸರ್ಕಾರ ಇಂದು ಅತಿಥಿ ಶಿಕ್ಷಕರಿಗೆ ಕೊಡಬೇಕಾದ ಆದ್ಯತೆಯನ್ನು ಕೊಡದಿರುವುದು ಸಾಕಷ್ಟು ಖಂಡಿಸಿ ಈಗಾಗಲೇ ರಾಜ್ಯದಲ್ಲಿ 11,000ಕ್ಕೂ ಅಧಿಕ ಅತಿಥಿ ಉಪನ್ಯಾಸಕರ ಒಂದು ಏನಪ್ಪ ಅಂತಂದರೆ ಇಷ್ಟಾರ್ಥಗಳನ್ನು ಈಡೇರಿಸಲಿಕ್ಕೆ ಬೆಳಗಾವಿ ಚಳಿಗಾಲ ಅಧಿವೇಶನಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಮಾಡಿರುವಂಥದ್ದು. ಅದರ ಜೊತೆಗೇನಪ್ಪ ಅಂತಂದರೆ ಬಾಗಲಕೋಟೆಯ ಜಿಲ್ಲೆಯ ಸಂಬಂಧಪಟ್ಟಂತೆ 600 ಅತಿಥಿ ಉಪನ್ಯಾಸಕರ ಒಂದು ಇವತ್ತು ಬಾಗಲಕೋಟೆಯಲ್ಲಿ ಕೂಡ ಒಂದು ಮನವಿಯನ್ನು ಕೂಡ ಕೊಟ್ಟಿರುವಂಥದ್ದು. ಅದರ ಜೊತೆಗೇನು ಬಾಗಲಕೋಟೆ ಒಂದು ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಮೇಡಮ್, ಕಳೆದ ಬಾರಿ ನಿಮ್ಮ ಹೋರಾಟದ ನಿಲುವು ಯಾವ ರೀತಿಯಾಗಿತ್ತು ಅಂದರೆ ಸಾಕಷ್ಟು ಬಾರಿ ಹಿಂದೆ ಫ್ರೀಡಂ ಪಾರ್ಕಲ್ಲಿ ಒಬ್ಬ ಅತಿಥಿ ಉಪನ್ಯಾಸಕರು ಕೂಡ ಮರಣ ಹೊಂದಿದ್ರು. ಆ ಸಂಬಂಧಪಟ್ಟಂತೆಗೆ ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ನಿಮ್ಮ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಉದ್ದೇಶ ಇಟ್ಕೊಂಡು ಯಾವ ರೀತಿಯಾಗಿ ಮಾತಾಡುವಂಥ ಪ್ರಯತ್ನ ಮಾಡ್ತೀರಿ, ಮನಸೆಳೆಯುವಂಥ ಯಾವುದೇ ರೀತಿಯಾಗಿ ನೀವು ಈಗಾಗಲೇ ಬೇಡಿಕೆಗಳನ್ನು ಈಡೇರಿಸ್ಕೋಬೇಕಂತೀರಿ? ಇದು ಹೋದ ಸಾರಿಗೆ ಏನೈತಿ, ಒಬ್ಬರು ಮರಣವನ್ನು ಕೂಡ ಹೊಂದಿದ್ರು. ಶಿಕ್ಷಕರ ಪರಿಸ್ಥಿತಿಯನ್ನು ಭಿಕ್ಷುಕರನ್ನಾಗಿ ಮಾಡ್ಯಾರ. ಭಿಕ್ಷುಕರನ್ನ ಅಷ್ಟೇ ಅಲ್ಲ, ಮತ್ತು ಎಲ್ಲಿ ತಂದಾರ ಅಂತಂದ್ರೆ ಬೀದಿಗೆ ಇಳಿಯುವಂಥ ಪರಿಸ್ಥಿತಿ ಏನು ತಂದಾರ. ಹೋದ ಸಾರಿಗೆನೂ ಕೂಡ ಇದೇ ಒಂದು ವ್ಯವಸ್ಥೆ ಇತ್ತು. ಆದ್ರೆ ನಮಗೆ ಮೂಗಿಗೆ ಬೆಣ್ಣೆಯನ್ನು ಹಚ್ಚುವಂಥ ಕೆಲಸವನ್ನು ಮಾಡಿಬಿಟ್ರು. ಪೇಮೆಂಟ್ ಅಷ್ಟೇ ಜಾಸ್ತಿ ಮಾಡ್ತಕ್ಕಂಥದ್ದು. ಆದರೆ ಈ ಸಾರಿಗೆ ನಾವು ಯಾವುದೇ ಸರ್ಕಾರ ಆಗಲಿ, ಯಾವುದೇ ಸರ್ಕಾರ ಇದ್ರೂ ಅಷ್ಟೇ ಬಿಟ್ಟರು ಅಷ್ಟೇ ನಮ್ಮ ನಿಲುವು ಈ ಸಾರಿಗೆ ನಮ್ಮ ಜೀವ ಹೋದ್ರೂ ಚಿಂತಿಲ್ಲ. ನಾವು ಮಾತ್ರ ಅಲ್ಲಿಂದ ಎದ್ದು ಬರೋದಕ್ಕೆ ಸಾಧ್ಯನೇ ಇಲ್ಲ. ಬೆಳಗಾವದಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೋರಾಡ್ತೀವಿ. ಮತ್ತು ಈ ಸಾರಿಗೆ ಮಾತ್ರ ಹೋದ ಸಾರಿಗೆ ನಾವು ಒಂದು ಸ್ವಲ್ಪ ಏನೋ ಹಿಂದೆ ಸರಿದಿರ್ಬೋದು, ಆದರೆ ಈ ಸಾರಿಗೆ ಮಾತ್ರ ನಮ್ಮ ನಿಲುವು ಸ್ಪಷ್ಟವಾಗಿರ್ತಕ್ಕಂಥದ್ದು. ಅಲ್ಲ, ಒಟ್ಟಿನಲ್ಲಿ ಸರ್ಕಾರಕ್ಕೆ ಯಾವ ರೀತಿಯಾಗಿ ನೀವು ಎಚ್ಚರಿಕೆಯನ್ನು ಕೊಡ್ತೀರಿ? ನಿಮಗೆ ಏನಾಗಬೇಕಾಗಿತ್ತು ಒಟ್ಟಿನೊಳಗೆ? ನಮಗೆ ಖಾಯಮಾತಿ ಬೇಕೇ ಬೇಕು ಅಂತಕ್ಕಂಥದ್ದು. ಸರ್ಕಾರಕ್ಕೂ ಕೂಡ ಈ ಹಿನ್ನೆಲೆಯಲ್ಲಿ ಹೇಳ್ತಾ ಬಂದಾಗ 15-20 ವರ್ಷಗಳವರೆಗೆ ನಾವು ಸೇವೆಯನ್ನೇ ಸಲ್ಲಿಸಿದ್ದೀವಿ. ಆದರೆ ನಮಗೆ ಯಾವುದೇ ಇದು ಒಂದು ಸಾಮಾಜಿಕ ಪಿಡುಗನ್ನಾಗಿ ಮಾಡಿಬಿಟ್ಟಿದೆ ಸರ್ಕಾರ ಅಂತಕ್ಕಂಥದ್ದು. ಈ ಒಂದು ರಾಜ್ಯದಲ್ಲಿ ಮುಖ್ಯವಾಗಿ ಇರಬೇಕಾದಂಥದ್ದು ಶಿಕ್ಷಕರಿಗೆ ಒಂದು ಉನ್ನತ ಸ್ಥಾನ ಇರ್ತೈತಿ. ಆದರೆ ಆ ಉನ್ನತ ಸ್ಥಾನನ ರಾಜ್ಯದೊಳಗೆ ಸರಿ ಇರದೆ ಹೋದ್ರೆ ಇನ್ನು ಮುಂದೆ ರಾಜ್ಯ ಏನು ಆಳ್ತೀರಿ? ರಾಜ್ಯ ಆಳೋದಕ್ಕೆ ಏನು ಒಂದು ವ್ಯವಸ್ಥಿತವಾದಂಥ ರಾಜ್ಯವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಹೇಗೆ ಸಾಧ್ಯ ಅಂತಕ್ಕಂಥದ್ದನ್ನು ಕೂಡ ನಾನು ಇಲ್ಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉಪನ್ಯಾಸಕರ ರಾಜ್ಯಾಧ್ಯಕ್ಷರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರನ್ನ ಮಾತಾಡ್ತೇನೆ. ಸಾಕಷ್ಟು ಕಡಿವಾಣವನ್ನು ರಾಜ್ಯ ಸರ್ಕಾರ ಈಗಾಗಲೇ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಂಡೈತಿ. ಸರ್ಕಾರದ ಮೇಲೆ ಭರವಸೆ ಯಾವ ರೀತಿಯಾಗಿ ಇಟ್ಕೊಂಡಿದ್ದೀರಿ? ಹಲವಾರು ವರ್ಷಗಳಿಂದ ಇದೇ ಥರ ಒಂದು ಅಂಗೈಯಲ್ಲಿ ಆಕಾಶವನ್ನು ತೋರಿಸ್ತಕ್ಕಂಥ ಎಲ್ಲ ಸರ್ಕಾರಗಳು ನಮಗೆ ಅತಿಥಿ ಉಪನ್ಯಾಸಕರು ಮಾಡ್ಕೊತ ಬಂದಿದ್ದಾವೆ. ಕೇವಲ ವಿಶ್ವವಿದ್ಯಾಲಯ ಇರ್ಬೋದು, ಕಾಲೇಜುಗಳಿರ್ಬೋದು, ಕಟ್ಟತಾರೆ. ಕಟ್ಟಡ ಕಟ್ಟಲಿಕ್ಕೆ ನಿಮಗೆ ಹಣವಿದೆ. ಆ ಕಟ್ಟಡಗಳ ಒಳಗಡೆ ಪಾಠ ಮಾಡ್ತಕ್ಕಂಥ ಬೋಧಕರಿಗೆ ಹಣ ಇಲ್ಲ ಅಂತ ನೀವು ಹೇಳ್ತೀರಿ. ಹೀಗಾಗಿ ಇವನ್ನೆಲ್ಲವನ್ನು ಖಂಡಿಸಿ ನಿರಂತರವಾಗಿ ಇವಾಗಲೇ 23ನೇ ತಾರೀಕಿಂದ ನಾವು ವೇತನ ರಹಿತವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದು ಏನೇ ತೊಂದರೆ ಕೊಟ್ಟರು ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಚಳಿಗಾಲ ಅಧಿವೇಶನದಲ್ಲಿ ನೀವು ಕೊಡುವಂಥ ನಿಲುವೇನ್ರಿ ಸಂಬಂಧಪಟ್ಟಂತೆ? ನೋಡಿ, ನಾವು ಕೊಡುವಂಥ ನಿಲುವು ನಮಗೆ ಲಿಖಿತವಾಗಿ ನೀವು 5 ತಿಂಗಳು ಬಿಟ್ಟು ನಮ್ಮನ್ನು ಜಾಯಿನ್ ಮಾಡ್ಕೊಳ್ಳಿ, ಲಿಖಿತವಾದ ಒಂದು ಪತ್ರವನ್ನು ಕೊಡಿ. ಏನು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ಮಾನ್ಯ ಮುಖ್ಯಮಂತ್ರಿಗಳು, ಇಂದಿನ ಮುಖ್ಯಮಂತ್ರಿಗಳು ಅಂದು ವಿರೋಧ ಪಕ್ಷದ ನಾಯಕರಿದ್ದರು, ಅವತ್ತು ಕೊಟ್ಟಂಥ ನೀವು ಪತ್ರ ನಮ್ಮ ಕಡೆ ಇದೆ. ನಮ್ಮ ಸರ್ಕಾರ ಬಂದರೆ ನಾವು ಖಂಡಿತವಾಗಿ ನಮ್ಮನ್ನು ಕಾಯಿಮಾತಿ ಮಾಡ್ತೀವಿ ಅಂತೇಳಿ ಅದೇ ಥರ ಒಂದು ಪತ್ರ ಕೊಡಿ. 5 ತಿಂಗಳು ಬಿಟ್ಟು ನಮ್ಗೆ ಜಾಯಿನ್ ಮಾಡ್ಕೊಳ್ಳಿ, ಇವತ್ತನೇ ನಾವು ಕ್ಲಾಸಿಗೆ ಹೋಗ್ತೇವೆ.
ಇದಿಷ್ಟು ಯಾಕಂತಂದರೆ ಕಳೆದ ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವರು ಸಾಕಷ್ಟು ಈಗಾಗಲೇ ತಮ್ಮ ಪತ್ರದ ಮೂಲಕವಾಗಿ ಮನಸೆಳುವಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ಈ ಬಾರಿ ಅವರೇ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಒಟ್ಟಿನಲ್ಲಿ ಅತಿಥಿ ಉಪನ್ಯಾಸಕರಿಗೆ ಕಾಯಂಗೊಳಿಸುವಂತೆ ಆದಷ್ಟು ಬೇಗನೆ ಮಾಡಲಿ ಅನ್ನೋದೇ ಇಲ್ಲಿರ್ತಕ್ಕಂಥ ಅತಿಥಿ ಉಪನ್ಯಾಸಕರ ಒಂದು ಬೇಡಿಕೆ ಆಗಿರುವಂಥದ್ದು. ಆದಷ್ಟು ಬೇಗನೆ ಮಾಡಿಕೊಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಬಾಗಲಕೋಟೆಯಿಂದ ಗುರು ಹಿರೇಮಠ್, TV5 ಕನ್ನಡ.